ಪಾರ್ಥ ಮತ್ತೆ ಅಪೇಕ್ಷಾ ಲವ್ ವಿಷಯ ನಿನಗೆ ಮಾತ್ರ ಅಲ್ಲ, ನಿನ್ನ ಮನೆಯವ್ರಿಗೂ ಗೊತ್ತಿತ್ತು. ಅದಕ್ಕೆ ಅವ್ರಿಗೂ ಪಾರ್ಥ ಅಂದರೆ ಪ್ರೀತಿ. ನೀವೆಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ನಾಟಕ ಆಡಿದ್ರಿ. ಎಲ್ಲರೂ ಸೇರಿ ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದೀರಾ. ಅದೇ ತಾನೇ ನಿಮ್ಗೆಲ್ಲ ಬೇಕಾಗಿರೋದು. ಅತ್ತೆ ಪ್ಲೀಸ್, ಪದೇ ಪದೇ ಅದನ್ನೇ ಹೇಳಬೇಡಿ. ಅದು ಯಾವುದು ನಿಜ ಅಲ್ಲ. ನಮ್ಮ ಮನೆಯವ್ರಿಗೆ ಆ ಥರದ್ದು ಯಾವ ಕೆಟ್ಟ ಯೋಚನೆನೂ ಇಲ್ಲ. ನಿಮಗೆ ನೀವು ಶ್ರೀಮಂತರು ಅನ್ನೋ ಭಾವನೆ ಇರಬಹುದು, ಆದರೆ ನಮಗೆ ನಾವು ಕಮ್ಮಿ ಅನ್ನೋ ಭಾವನೆ ಖಂಡಿತ ಇಲ್ಲ. ಕೊರತೆ ಇದ್ರೂ ನಮಗದು ಯಾವುದು ಕೊರತೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಸ್ವಾಭಿಮಾನನ ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ನಮಗೆ ಯಾವ ಕೀಳರಿಮೆನೂ ಇಲ್ಲ ಅತ್ತೆ. ನಮ್ಮ ಮನೇಲಿರೋರು ಎಲ್ಲರೂ ಇರೋದ್ರಲ್ಲೇ ತುಂಬ ಚೆನ್ನಾಗಿದ್ದೀವಿ, ತುಂಬಾನೇ ಸುಖವಾಗಿದ್ದೀವಿ. ನಾವು ಈ ಶ್ರೀಮಂತಿಕೆಗೆಲ್ಲ ಆಸೆ ಪಡೋರಲ್ಲ. ಇದು ಯಾವತ್ತೂ ನಮಗೆ ದೊಡ್ಡದು ಅಂತಾನೂ ಅನ್ನಿಸ್ಲಿಲ್ಲ. ಅಪವಾದಕ್ಕೆ ಅಂಜೋರು ನಾವು. ಮಾನ ಮರ್ಯಾದೆ ನಮ್ಮ ಆಸ್ತಿ ಪಾಸ್ತಿ ಅಂತ ನಂಬೋರು ನಾವು ಮಿಡಲ್ ಕ್ಲಾಸೇ ಆಗಿರ್ಬೋದು, ಆದರೆ ಲೋ ಕ್ಲಾಸ್ ಆಲೋಚನೆ ನಮಗಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಇದು ಒಂದು ಚೆನ್ನಾಗಿ ಕಲ್ತಿದ್ಯಾ. ಒಂದು ಮಾತಾಡಿದ್ರೆ 10 ಮಾತಾಡ್ತೀಯ. ಭಾಷಣ ಚೆನ್ನಾಗಿ ಮಾಡ್ತೀಯ. ನೀನು ಎಷ್ಟೇ ಹೇಳಿದ್ರು ನಾನು ಕೇಳೋದಕ್ಕೆ ತಯಾರಿಲ್ಲ. ಹೇಳಿದ ಸುಳ್ಳನ್ನು ಪದೇ ಪದೇ ಹೇಳಿದ್ರೆ ಅದು ನಿಜ ಆಗಲ್ಲ. ನೀವೇನು ಮಾಡಿಲ್ಲ ಅಂದರೆ ಪ್ರೂವ್ ಮಾಡು. ಅದನ್ನು ಬಿಟ್ಟು ವೀರಾವೇಶದಲ್ಲಿ ಮಾತಾಡಿ ಮಾತನ್ನ ಮರೆಸ್ಬೇಡ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡಬಾರ್ದು. ನೀನು ನಿನ್ನ ಲಿಮಿಟಲ್ಲಿರು. ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಒಂದು ವೇಳೆ ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ದೂರ ಮಾಡಿ ನಿಮ್ಮ ಬೇಳೆ ಬೇಯಿಸೋ ಆಲೋಚನೆ ಏನಾದರೂ ಇದ್ದರೆ ಅದು ಇವತ್ತೇ ಇಲ್ಲಿಗೆ ಮರ್ತು ಬಿಡು. ಯಾಕೆಂದರೆ ಅಂತ ಯಾವ ಕನಸು ನನಸಾಗೋದು ಇಲ್ಲ, ನಾನಾಗದು ಬಿಡೋದು ಇಲ್ಲ. ಕೊನೆಯದಾಗಿ ಒಂದು ಕಿವಿ ಮಾತು. ಅಕಸ್ಮಾತ್ ಇದರಲ್ಲೆಲ್ಲ ನೀನು ಇನ್ವಾಲ್ವ್ ಆಗಿದೆಯಾ ಅಂತ ಗೌತಮ್ಗೇನಾದರೂ ಗೊತ್ತಾದರೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಾ? ಅಯ್ಯೋ, ಯಾವಾಗ ನೋಡಿದ್ರು ಬರೀ ಜೂಲಿ 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 ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಎಷ್ಟು ತರಲೆ ಅಂದರೆ ಅಯ್ಯೋ ಬಿಡಿ. ಅವ್ರಿಗೆ ಫೋನ್ ಕೊಡಿ. ಅವರು ಇಲ್ಲ, ಬಂದ್ಮೇಲೆ ಹೇಳ. ಓಕೆನಾ? ಬರ್ಲಿ ನಾನೇ ಮಾಡ್ತೀನಿ. ಓಕೆ ಮೇಡಮ್. ಡಿಸೈಡ್ ಮಾಡ್ತಾ ಅಲ್ಲ, 2 ದಿನ ಸಾಕಾಗುತ್ತೇನೋ? ಸೆಕೆಂಡ್ ಹನಿಮೂನ್ ಬೇರೆ ಮಾಡ್ತಾ ಇದೀಯಾ? ಒಂದು 10-15 ದಿವಸ ಔಟ್ ಬರೋ, ಚೆನ್ನಾಗಿ ಎಂಜಾಯ್ ಮಾಡೋ. ಇದೇನೋ ಇದು, ನಾನು ಹಿಂಗೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಈ ಥರ ಡಿಸಿಷನ್ನ. ಓ ಏನೋ ಅದಕ್ಕೆ ಫೋನ್ ಮಾಡಿದ್ರಾ? ಅದಕ್ಕೆ ಖುಷಿ. ಆ ಖುಷಿನ ಈ ಕಡೆ ನನಗೂ ಖುಷಿ ಬರೋಂಗೆ ಮಾಡಿದ್ಯಾ. ವೆರಿ ಗುಡ್. ತುಂಬ ಥ್ಯಾಂಕ್ಸ್ ಕಣ. ಅಪ್ಪ ನಂತೂ ಫುಲ್ ಖುಷಿ. ಅವಳು ಅವಳೇ ಫೋನ್ ಮಾಡ್ಬಿಡ್ಲು. 100 ವರ್ಷ ಆಯ್ಸ್ ಕಣ ಇವಳಿಗೆ. ಹೇಳ್ತೀನ ನೀನು ಹೇಳು, ಯಾರು ಅವಳು ಮಿಟಕ್ಲಾಡಿ? ಲಾಡಿ? ಏನ್ ಮಾತಾಡ್ತಾ ಇದ್ಯಾ ಚಿನ್ನ? ಆನಂದ್, ನಾಟಕ ಮಾಡಬೇಡ. ಯಾರು ಅವಳು? ಜೂಲಿ ಮೈ ಡಾರ್ಲಿಂಗ್. ನೀನು ಅವಳ ಜೊತೆ ಇದೆಯಾ? ಜೂಲಿ ಜೊತೆಗೆ? ಯಾರೋ ಜೂಲಿ ಜೊತೆಗಿದ್ದೀನಿ ಅನ್ಕೋ. ಇಲ್ಲ, ನಾನಿಲ್ಲ ಆಫೀಸಲ್ಲಿ ಗೆಳೆಯನ ಜೊತೆಗೆ ಇದ್ದೀನಿ. ಇಲ್ಲ ಆ ಥರ ಏನಿಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು ಜೂಲಿ, ಅದು ಪಕ್ಕದ ಮನೆ ನಾಯಿ. ನನಗೂ ಅದಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದೆಯಾ? ನೋಡು, ಸುಳ್ಳೆಲ್ಲ ಬೊಗಳ್ಬೇಡ ನೀನು. ಇದೆಲ್ಲ ನಿನ್ ಸೀಕ್ರೆಟ್ ಕೋಡ್ ಅಂತ ನನಗೆ ಗೊತ್ತು. ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತು. ನಾಯಿ ಬಾಲ ಥರ ಯಾವತ್ತೂ ನೆಟ್ಗಾಗಲ್ಲ. ಮನೆಗೆ ಬಾ. ನಾನು ಮದುವೆ ಆದ ತಪ್ಪಿಗೆ ನಿನ್ನ ಇವತ್ತು ಚಿತ್ತಿ ಮಾಡಾಕ್ತೀನಿ. ಬಾ ಮನೆಗೆ. ಚಿನ್ನ ಏನಾಯ್ತು? ಏನು ಗೆಳೆಯದು?
ಈ ಥರನ ಯೂ ಟರ್ನ್ ಹೊಡಿಯೋದು ಇವಳು. ಏಕೆ ಯೂ ಟರ್ನ್ ಬದಲು ಅಪರ್ಣ ಅಂತ ಹೆಸರಿಡಬೇಕು, ಆ ಥರ ಚೇಂಜ್ ಆಗಿಬಿಟ್ಟಿದ್ದಾಳೆ. ಅಲ್ಲ ಕಣ ಗೆಳೆಯ, ನಾನು ಮನೆಯಿಂದ ಬರೋವಾಗ ನಗನಗ್ತ ಗೇಟ್ವರೆಗೂ ಬಂದು ಕಳಿಸ್ಕೊಟ್ಟಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಚೇಂಜ್ ಆದ್ಲೋ ಗೊತ್ತಾಗ್ತಾ ಇಲ್ಲ ಕಣ. ಒಂದೊಂದ್ಸತಿ ಹಾಗಾಗುತ್ತೆ ಕಣೋ. ನನಗಂತೂ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೋ. ಸೆಕೆಂಡ್ ಹನಿಮೂನ್ ಬೇರೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೆ. ನೋಡು, ನಾನು ಹನಿಮೂನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ, ನನ್ನ ತಿಥಿಗೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ರಜಾ ಕ್ಯಾನ್ಸಲ್ ಮಾಡಿಬಿಟ್ಟೆ. ಕ್ಯಾನ್ಸಲ್ ಏನು ಮಾಡಬೇಡ, ಅದಂಗೆ ಪೆಂಡಿಂಗಲ್ಲಿ ಇಟ್ಟಿರು. ನಮ್ಮಿಬ್ಬರ ಮಧ್ಯೆ ಯಾರೋ ಸರಿಯಾಗಿ ಕಡ್ಡಿ ಅಲ್ಲಾಡಿಸಿದ್ದಾರೆ. ಆ ಕಡ್ಡಿನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬಂದು ರಜಾ ತಗೋತೀನಿ. ಹೋಗಪ್ಪ, ನನಗೂ ಹನಿಮೂನ್ಗೂ ಆಗಿ ಬರೋದೇ ಇಲ್ಲ ಕಣ. ಏ ಆನಂದ, ಹರಕೆ ಹೊತ್ಕೊಂಬನ್ನಿ. ಹನಿಮೂನ್ ಸಕ್ಸಸ್ಫುಲ್ ಆಗಾದ್ರೆ ಬಂದು ಮುಡಿ ಕೊಡ್ತೀನಿ. ಅವಳು ಒಪ್ಕೋಬೇಕಲ್ಲ ಮುಡಿ ಕೊಡೋಕೆ. ಲೇ, ನಾನು ಹೇಳಿದ್ದು ನಿನ್ನ ಮುಡಿ. ನಂದ ಆಯ್ತು ಕೊಡ. ಏನೋ ಗೆಳೆಯ ಇದು, ಯಾಕೋ ನನ್ನ ಜೀವನದ ಈ ಥರನೇ ಕಾಫಿ ತರಿಸ್ಲೇನಾ? ನನಗೆ ವಿಷ ಕುಡಿಬೇಕು ಅನ್ನಿಸ್ತಾ. ಅಷ್ಟೊಂದು ಹರ್ಟ್ ಮಾಡ್ಕೊಬೇಡ ಕಣ. ನನಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತಾ ಇದೆ ಗೆಳೆಯ. ಒಂದು 5 ನಿಮಿಷ ಹೋಗಿ ಬರ್ತೀನಿ. ಫೋನು ಬೇಡ, ನೀನು ಇಟ್ಕೊಂಡು ಯಾರ ಫೋನ್ ಬಂದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಬಾಡಿ ಹೋದ ಬಳ್ಳಿ ಸಿಚುಯೇಷನ್ ಮ್ಯಾಚ್. ಹೂವರಳ ಬಲ್ಲವೇ ಸತ್ತ ನನ್ನ ಮಗ. ನನ್ಗೊಳಿಕೋತಿಯಾ ಸಾಯಿ.